Welcome to my YouTube channel, Chidambara Spiritual Journey. ಶ್ರೀ ರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 18 ಜುಲೈ ಶ್ರೀ ಮಹಾರಾಜರ ಪ್ರವಚನ, ಸಾಕ್ಷಿತ್ವದಿಂದ ಇರುವವರಿಗೆ ದುಃಖದ ಬಾಧೆ ಆಗುವುದಿಲ್ಲ. ಸಾಕ್ಷಿತ್ವದಿಂದ ಇರುವವರಿಗೆ ದುಃಖದ ಬಾಧೆ ಆಗುವುದಿಲ್ಲ. ಮುಖ್ಯವಾದ ಶಬ್ದ ಏನಿದೆಯಪ್ಪ? ಸಾಕ್ಷಿತ್ವದಿಂದ ಅಂದರೆ ವಿಟ್ನೆಸ್ ಇರುವುದು. ಇದು ಬಹಳ ವ್ಯಾಪಕವಾದ ಶಬ್ದ. ಒಂದು ಚಿಕ್ಕ 1 ಮಿನಿಟ್ ಸ್ಟೇಟಸ್ನಲ್ಲಿ ಅಥವಾ 20 ನಿಮಿಷದ ಪ್ರವಚನದ ಮುಖೇಣ ಅಥವಾ 1 ತಾಸಿನ ಪ್ರವಚನದ ಮುಖೇಣನೂ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಸಾಕ್ಷಿಭೂತ ಆಗಿಬಿಡ್ರಿ, ಸಾಕ್ಷಿತ್ವಂದ ಇರ್ರಿ ಅಂದರೆ ಸುಲಭನಾ ರೀ? ಸುಲಭ ಇಲ್ಲ. ಜನ್ಮಾಂತರದ ಸಾಧನೆ ಆದಮೇಲೆ ಕಡೆ ಒಂದು ಜನ್ಮದಲ್ಲಿ ಆ ಸಾಕ್ಷಿತ್ವದಿಂದ ಬದುಕುವುದು ಒಂದು ನಮಗೆ ಸಾಧ್ಯತೆ, ಗುರು ಮಹಾರಾಜ ಕೃಪೆಯಿಂದ ಸಾಧ್ಯತೆ ಆಗುತ್ತೆ. ಸಾಕ್ಷಿತ್ವದಿಂದ ಇರುವುದರಿಂದ ನೋ ರಿಯಾಕ್ಷನ್ ಸ್ಟೇಟ್. ದೆರ್ ಈಸ್ ನೋ ರಿಯಾಕ್ಷನ್ ಫಾರ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ವಿಷಯ, ವಸ್ತು, ವ್ಯಕ್ತಿ ಹಿಂದೆ ಸತತವಾಗಿಯೂ ಆ ಒಂದು ಆ್ಯಟಮ್ಗೂ ತಿಕ್ಕಾಟ ಹಿಂಗೆ ನಡೀತಾ ಇರುತ್ತೋ ಹಾಗೆ ನಮಗೆ ಪರಸ್ಪರವಾಗಿ ಬೆಳಗ್ಗಿಂದ 24 ತಾಸುಗಳಲ್ಲಿ ಎಷ್ಟು ಬಾರಿ ಈ ತಿಕ್ಕಾಟ ನಡೀತಿರುತ್ತೆ. ನಾವು ರಿಯಾಕ್ಟ್ ಮಾಡ್ತಿದ್ದೀವಿ. ಬಾಯಿಂದ ಹೇಳೋದಿಲ್ಲ ಅಂದರೂ ಸಹ ಮನಸ್ಸೊಳಗೆ ರಿಯಾಕ್ಷನ್ ನಡೀತಿರುತ್ತೆ. ಅವಾಗ ಸಾಕ್ಷಿತ್ವದಿಂದ ಇರೋಕ್ಕೆ ಹೆಂಗಪ್ಪ ಸಾಧ್ಯತೆ ಉಂಟು? ಉದಾಹರಣೆ ಏನು ತೊಗೋಬೇಕು? ದೃಷ್ಟ ಅಂತ ನಮ್ಮ ಮನೆ ಮುಂದೆ ಎದುರುಗಡೆ ಇರುವ ಗಿಡ. ನಾವು ಮರ ಹಚ್ಚಿರ್ತೀವಿ, ಒಂದು ಗಿಡ ಹಚ್ಚಿರ್ತೀವಿ, ಅದು ಮರ ಆಗಿರುತ್ತೆ. ಆ ಮರ ಹೆಂಗಿರುತ್ತಪ್ಪ? ಸಾಕ್ಷಿಭೂತವಾಗಿರುತ್ತೆ. ಹೆಂಗಪ್ಪ ಸಾಕ್ಷಿಭೂತವಾಗಿರುತ್ತದು? ನಿಮ್ಮ ಮನೆ ಮುಂದೆ ಇರೋ ಯಾವುದಾದ್ರು ಒಂದು ಮರ ತೊಗೊಳ್ರಿ. ಮಾವಿನ ಮರ ಅಂದ್ಕೊಳ್ರಿ, ನಿಂಬೆ ಮರ ಅಂದ್ಕೊಳ್ರಿ, ಹೂವಿಂದ ಯಾವುದೋ ಗಿಡ, ಸಂಪಿಗೆ ಮರ ಅಂದ್ಕೊಂಡು ನೋಡ್ರಿ. ಸಾಕ್ಷಿತ್ವದಿಂದ ಬದುಕತ್ತೆ. ಏನದು? ಅದು ನಮ್ಮ ಮನೆಯಲ್ಲಿ ಆಗುವ ಜಗಳ ಇರಲಿ, ಕೇಕೆ ಹಾಕೋದಿರಲಿ, ನಗೋದಿರಲಿ, ಸುಖದ ಪ್ರಸಂಗ ಇರಲಿ, ದುಃಖದ ಪ್ರಸಂಗ ಇರಲಿ, ಆಟ ಆಡ್ತಿರ್ತೀವಿ ಅಂದ್ಕೊಳ್ಳೋಣ, ನಾವು ಕುಣಿತಾ ಇರ್ತೀವಿ ಅಂದ್ಕೊಳ್ಳೋಣ, ಏನು ನಾವು ಮಾಡ್ತೀವೋ ಜಗಳ ಮಾಡ್ತೀವಿ, ಪರಸ್ಪರದಲ್ಲಿ ಪ್ರೇಮ ಮಾಡ್ತೀವಿ, ಅದೇನು ಮಾಡಿದ್ರು ಕೇವಲ ಹಿಂಗೆ ನಿಂತಿರುತ್ತೆ ಗಿಡ, ಮರ ಹಿಂಗೆ ಸಾಕ್ಷಿ ಭಾವದಿಂದ. ನೋ ರಿಯಾಕ್ಷನ್ ಸ್ಟೇಟ್. ಆ ನೋ ರಿಯಾಕ್ಷನ್ ಸ್ಟೇಟ್ನ ನಮ್ಮ ಜೀವನದಲ್ಲಿ ತಂದ್ಕೋಬೇಕು. ಅವ್ರು ಯಾರು ತಂದ್ಕೊಂಡಿರ್ತಾರೋ ಅವರಿಗೆ ದುಃಖದ ಬಾಧೆ ಆಗುವುದಿಲ್ಲ. ಆ ಘಟನೆಗಳು ಹೆಂಗೆ ನಡೀತಾ ಇರುತ್ತೋ ಅದು ಕೇವಲ ಅದು ನೋಡ್ತಾ ಇರುತ್ತೆ. ಆ ಪ್ರಸಂಗದಲ್ಲಿ ಏನು ಮಾಡಬೇಕು ಮಾಡ್ತಾ ಇರುತ್ತೆ. ಆದರೆ ಅದಕ್ಕೆ ಆ ಪಾರ್ಟಿಸಿಪೇಷನ್ ಇರೋದಿಲ್ಲ. ಅಂದರೆ ಅಲ್ಲಿ ಒಬ್ಬ ಅನುಭವಿ ಉದ್ಭವ ಆಗುವುದಿಲ್ಲ. ನನಗೆ ಸುಖ ಆಗ್ತಿದೆ, ನನಗೆ ದುಃಖ ಆಗ್ತಿದೆ ಅಂತ ಹೇಳುವವನು ಉದ್ಭವ ಆಗುವುದಿಲ್ಲ. ಅದು ಸಾಕ್ಷಿಭಾವದಿಂದ ಇರುವುದು. ಇದು ತತ್ವ ಭಾಗಕ್ಕೆ ಸಂಬಂಧಪಟ್ಟಿರುವುದರಿಂದ ಇದನ್ನು ಮೆಲ್ಲಕ್ಕೆ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಪುನಃ ಚಿಂತನ ಮನನ, ನಾನು ಹೆಂಗೆ ನನ್ನ ಜೀವನದಲ್ಲಿ ಸಾಕ್ಷಿತ್ವದಿಂದ ಬದುಕಬೇಕಪ್ಪ, ಹೆಂಗೆ ರಿಯಾಕ್ಟ್ ಮಾಡೋದಲ್ಲೇ. ನಾವೇನು ಅನ್ಕೋತೀವಿ? ರಿಯಾಕ್ಷನ್ ಅಂದರೆ ನಾನು ಬಾಯಿಂದ ಮಾತಾಡೋದಿಲ್ಲ ರೀ ಯಾರ ಜೊತೆ, ನಾನು ಯಾರ ಜೊತೆಗೂ ರಿಯಾಕ್ಷನ್ನೇ ಮಾಡೋಲ್ಲ. ಆದರೆ ಒಳಗೇನು ಮಾಡ್ತಿರ್ತೀನಿ? ನಾನು ಯಾಕೆ ಮಾತಾಡ್ತಿಲ್ಲ ಇನ್ನೊಬ್ಬರ ಜೊತೆಗೆ? ಯಾಕೆಂದರೆ ಒಳಗಿಂದ ರಿಯಾಕ್ಷನ್ ಕುದೀತಾ ಇದೆ ಒಳಗೆ. ಅದನ್ನು ಹೊರಗಡೆ ಹಾಕ್ಲಿಕ್ಕಾಗೋದಿಲ್ಲ. ಒಳಗೆ ಅವ್ರ ಬಗ್ಗೆ ನನಗೆ ಒಂದು ದ್ವೇಷ ಭಾವನೆ, ಅಸೂಯೆ ಭಾವನೆ. ಅವಾಗ ನಾನು ಸಾಕ್ಷಿತ್ವದಿಂದ ಹೆಂಗಿರ್ಲಿಕ್ಕೆ ಸಾಧ್ಯ? ನನಗೆ ಗೊತ್ತಾಗ್ತಿದೆ ನನ್ನ ಜೊತೆ ಒಳಗೆ ಏನಾಗ್ತಿದೆ ಅಂತ. ಅವಾಗ ನಾನು ಹೆಂಗೆ ಸಾಕ್ಷಿತ್ವದಿಂದ ಬದುಕಲಿಕ್ಕೆ ಸಾಧ್ಯತೆ ಉಂಟು? ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ದೇಹ ಬುದ್ಧಿ ಇರುವವರೆಗೂ, ಅಂದರೆ ನಾನು ದೇಹಿ ಇರುತ್ತೇನೆ ಎಂಬ ಭಾವನೆ ಇರುವವರೆಗೂ ಚಿಂತೆ ತಪ್ಪಲಾರದು. ಚಿಂತೆ, ಭಯ, ಶೋಕ, ನಾನು ದೇಹ ಇದ್ದೀನಿ ರೀ, ಈ ದೇಹ ನಂದು, ನನಗೆ ಯಾರೋ ಏನೋ ಅಂದ್ಬಿಟ್ರೆ ಲಗೇಜ್ ಬೇಜಾರಾಗೋಗುತ್ತೆ. ಆಫೀಸ್ನಲ್ಲಿ ಬಾಸ್ ಬೈಬಾರ್ದು, ಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಬೈಬಾರ್ದು, ಮನೆಯಲ್ಲಿ ಗಂಡ ಬೈಬಾರ್ದು, ಹೆಂಡತಿ ಬೈಬಾರ್ದು, ಯಾರು ಏನು ಅಂದ್ಕೊಳ್ದು, ನಾನು ಏನು ಮಾಡ್ತೀನೋ ಅದೇ ಸರಿ ಕಣ್ರಿ, ಅದು ಹಿಂಗೆ ಅದು ತಪ್ಪಲಾರ್ದು ಅಂತಾರೆ ಅವರು. ಮಹಾರಾಜರಂತಾರೆ ಈ ಭಾವನೆ ಇಟ್ಕೊಂಡ್ರೆ ನಮಗೆ ಚಿಂತೆ ತಪ್ಪಲಾರದು. ಯಾಕಂದರೆ ಪ್ರತಿ ಕ್ಷಣವೂ ನಾನು ಪರ್ಫೆಕ್ಟ್ ಮಾಡಿ ತೋರಿಸ್ಬಿಡ್ತೀನಿ ಇವ್ರಿಗೆ. ನನಗೆ 4 ಮಾತು ಹೇಳ್ತಾರಲ್ಲ, ಮಾತು ಬಂದೇ ಬರುತ್ತದೆ. ಆ ಮಾತು ಬಂದಾಗ ನಾನು ಫೇಲ್ ಆಗಿದ್ದೀನಿ ಅಂತ ಗೊತ್ತಾದಾಗ ಮಾತ್ರ. ಈಗ ನಾವು ಚಪಾತಿ ಮಾಡೋದು ಒಮ್ಮೆಲಿಗೆ ಒಂದೇ ದಿವಸಕ್ಕೆ ನಾವು ಎಕ್ಸ್ಪರ್ಟ್ ಆಗಿಬಿಟ್ವಾ, ಶೆಫ್ ಆಗಿಬಿಟ್ವಾ? ಇಲ್ಲ. ಒಂದು ಬಕ್ರಿ ಮಾಡೋಕ್ಕೆ ಎಕ್ಸ್ಪರ್ಟ್ ಆದ್ವಾ? ಎಣ್ಗಾಯಿ ಪಲ್ಯ ಮಾಡೋಕ್ಕೆ ಬಂದುಬಿಟ್ಟಿತ್ತಾ? ಇಲ್ಲ. ಪ್ರಾಕ್ಟೀಸ್ ಮಾಡ್ತಾ ಕೆಟ್ಟು ಹೋಯಿತು. 1 ಸತಿ, 2 ಸತಿ, 3 ಸತಿ. ಆ ಕೆಟ್ಟು ಹೋಗಿರೋದಕ್ಕೆ ಯಾರೋ ಹೇಳಿದ್ದಕ್ಕೆ ತಾನೇ ನನಗೆ ಗೊತ್ತಾಯಿತು ಅದು ಕೆಟ್ಟು ಹೋಗಿದೆ ಅಂತ.
ಏಯ್ ಸರಿ ಮಾಡಿಲ್ಲ ಇವತ್ತು, ಇದರಲ್ಲಿ ಉಪ್ಪಿರೋ ಸರಿ ಇಲ್ಲ, ಖಾರ ಸರಿ ಇರಲಿಲ್ಲ ಇದರಲ್ಲಿ. ಅದು ಹೇಳಿದಾಗ ನನಗೆ ಗೊತ್ತಾಯಿತು. ಆಮೇಲೆ ನಾನು ಪುನಃ ಮಾಡಿದೆ ಟಿಲ್ ಐ ಬಿಕೇಮ್ ಪರ್ಫೆಕ್ಟ್ ಇನ್ ದ್ಯಾಟ್, ಸಿದ್ಧ ಇನ್ ದ್ಯಾಟ್ ಎಣ್ಗಾಯಿ ಪಲ್ಯ. ಆದರೆ ನಾನು ಹೇಳಿದ್ರೆ ಯಾರು ನನಗೇನು ಹೇಳಬಾರ್ದು ಅಂದರೆ ಹೆಂಗಾಗತ್ತದು? ಆ ಪರಮಾತ್ಮನ ಆಟ ಹಿಂಗೆ ಇರುತ್ತೆ. ಅದು ನಮಗೆ ಪಾಠ ಕಲಿಸಿ ಇನ್ನೊಬ್ಬರ ಮುಖೇನ ತಿಳಿಸ್ಕೊಡುತ್ತೆ, ನೀ ತಪ್ಪು ಮಾಡ್ತಿದ್ಯಪ್ಪ, ಇದು ಸರಿ ಇಲ್ಲ ಅಂತ. ಆದರೆ ನನ್ನ ಮನಸ್ಸು ಢೀಟ್ ಆರೋಗೆಂಟ್ ಮೈಂಡ್ ಡಸ್ ನಾಟ್ ವಾಂಟ್ ಟು ಅಕ್ಸೆಪ್ಟ್ ಮೈ ಮಿಸ್ಟೇಕ್. ಹುಟ್ಟುಡ್ತಾನೆ ನಾ ಶೆಫ್ ಆಗಿ ಹೆಂಗೆ ಹುಟ್ಲಿಕ್ಕೆ ಸಾಧ್ಯ? ಹುಟ್ಟುಡ್ತಾನೆ ಕ್ರಿಕೆಟರ್ ಆಗಿಬಿಡ್ತೀನ, ಹುಟ್ಟುಡ್ತಾನೆ ಸಿಂಗರ್ ಆಗಿಬಿಡ್ತೀನ. ಪದೇ 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 ಅದೇ ರಾಗ ಬೈ ಹಾರ್ಟ್ ಮಾಡಿ 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 ಈ ಕಂಠ ಟ್ಯೂನ್ ಆಗುತ್ತೆ ಆ ರಾಗಕ್ಕೆ. ಆವಾಗ ಹಾಡು ಅಲ್ಲಿಂದ ಕಂಠದಿಂದ ಚೆಂದಾಗಿ ಬರಲಿಕ್ಕೆ ಅವಕಾಶ ಉಂಟು. ಮೊದಲೇ ಸರಿಗಮ ಪದ ನಿಸ ಅಂತ ಮೊದಲೇ ನನಗೆ ವಾ ಏನು ಹುಟ್ಟುಡ್ತಾನೆ ಹೇಳ್ತಾರೆ, ಹಂಗೆ ಆಗತ್ತೇನ್ರಿ? ಆಗೋದಿಲ್ಲ. ಮನಸ್ಸಿನಲ್ಲಿ ತುಂಬಿಕೊಂಡಿರುವವರೆಗೂ, ಚಿಂತೆಯು ಮನಸ್ಸಿನಲ್ಲಿ ತುಂಬಿಕೊಂಡು ಇರುವವರೆಗೂ ಸಂಶಯವು ದೂರವಾಗುವುದಿಲ್ಲ. ಹಾಗೂ ಜೀವನಕ್ಕೆ ಭಗವಂತನ ಆಧಾರವೆನಿಸುವವರೆಗೂ ಚಿಂತೆಯು ಮನಸ್ಸನ್ನು ಬಿಡುವುದಿಲ್ಲ. ಭಗವಂತ ನಮಗೆ ಎಲ್ಲಿವರೆಗೂ ಆಧಾರ ಅನಿಸೋದಿಲ್ವೋ ಅಲ್ಲಿವರೆಗೂ ಈ ಚಿಂತೆ ತಪ್ಪಲಾರದು. ಸಣ್ಣ ಚಿಕ್ಕ ಪುಟ್ಟ ಚಿಂತೆ, ಒಂದು ಗ್ಯಾಸ್ ಸಿಲಿಂಡರ್ ಬಂದಿಲ್ಲ ಅನ್ನೋದು ದೊಡ್ಡ ಚಿಂತೆ ಆಗೋಗುತ್ತೆ ನಮಗೆ, ಬಾಕಿದಂತೂ ಬಿಟ್ಟು ಹಾಕೋಣ. ಜನ್ಮ ಕುಂಡಲಿಯಲ್ಲಿಯ ಗ್ರಹಗಳ ಅಧಿಕಾರದ ಮರ್ಯಾದೆಯು ದೇಹಕ್ಕೆ ಸೀಮಿತವಾಗಿರುತ್ತದೆ. ಅದನ್ನು ನೋಡಿ ದುಡ್ಡು ಎಷ್ಟು ಸಿಗುತ್ತದೆ ಎಂಬುದನ್ನು ಹೇಳಬಹುದು, ಭಗವಂತನ ಕಡೆಗೆ ಎಷ್ಟು ಒಲವು ಇದೆ ಎಂಬುದನ್ನು ಹೇಳಬಹುದು. ಆದರೆ ಭಗವಂತನ ಪ್ರಾಪ್ತಿಯಾಗುತ್ತದೋ ಇಲ್ಲವೋ ಎಂಬುದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ನೋಡಿ, ಜ್ಯೋತಿಷ್ಯ, ಅಸ್ಟ್ರಾಲಜರ್ ಅವ್ರ ಲಿಮಿಟೆಡ್ ನಾಲೆಜಿಂದ, ಆ ನಾಲೆಜು ಲಿಮಿಟೆಡ್, ಅದು ಸಂಪೂರ್ಣವಾದ ನಾಲೆಜ್ ಅಲ್ಲ. ಅದು ಈ ದೇಹಕ್ಕೆ ಸಂಬಂಧಪಟ್ಟಿರೋದು. ನೌಕರಿ ಎಷ್ಟು ಸಿಗತ್ತೆ, ಎಷ್ಟು ದುಡ್ಡು ಗಳಿಸ್ಬೋದು, ಯಾರ ಜೊತೆ ಮದುವೆ ಆಗ್ಬೋದು, ಎಷ್ಟು ಮಕ್ಕಳಾಗ್ಬೋದು, ನನ್ನ ಪ್ರಾರಬ್ಧದಲ್ಲಿ ಏನಿದೆ ಅನ್ನೋ ಒಂದು ಸೀಮಿತ ಮರ್ಯಾದೆ ತನಕ ಹೇಳ್ಬೋದು. ಆದರೆ ಅವೆಲ್ಲಕ್ಕೂ ಒಡೆಯ ಸದ್ಗುರುನಾಥ ಯಾರ ಕೈಲಿ ನಮ್ಮ ಜನ್ಮಾಂತರದ ಜುಟ್ಟು ಜನವಾರ ಇದೆ, ಅವನಿಗೆ ಅದಕ್ಕಿಂತ ಮಿಗಿಲಾದವನು ಅವನು. ಗ್ರಹಗಳ ಗತಿಯನ್ನು ಒಂದು ಮಟ್ಟಕ್ಕೆ ಹೇಳ್ಬೋದು. ಭಗವಂತನ ಪ್ರಾಪ್ತಿ ಯಾವತ್ತಾಗತ್ತೆ ಅಂತ ಯಾರನ್ನಾರು ಆಸ್ಟ್ರಾಲಜರ್ನ ಕೇಳ್ಕೊಂಬನ್ನಿ, ಹೇಳಿ ಅವ್ರು ಯಾವತ್ತು ಪ್ರಾಪ್ತಿ ಆಗತ್ತೆ ಅಂತ. ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂದರೆ, ನಾನು ತೋರಿಸಿದ್ದೆ ಜ್ಯೋತಿಷಿಯವರಿಗೆ, ಯಾವತ್ತೂ ಹೋಗಿರಲಿಲ್ಲ, ಒಮ್ಮೆ ಅವ್ರ ಹತ್ರ ತೋರಿಸ್ದೆ ನನ್ನ ಮಗ ಹುಟ್ಟಕ್ಕಿಂತ ಮುಂಚೆ. ಆಮೇಲೆ ಅವರಂದರು ಇದರೆಲ್ಲ ಬರ್ಕೊಡ್ತೀನಿ, ಇಷ್ಟು ಸಾವಿರ ಆಗುತ್ತೆ, 10,000 ಆಗುತ್ತೆ, ಇಷ್ಟು ಪ್ರಶ್ನೆಗೆ ಇಷ್ಟ ಆಗುತ್ತೆ, ಅದು ಇದು ಅಂದ್ಕೊಂಡು ಅವ್ರೇನು ಮಾಡಿದ್ರು, ಎಲ್ಲ ಕುಂಡಲಿನಿ ಬರ್ಕೊಟ್ರು. ಆಮೇಲೆ ಮಹಾರಾಜರ ಚರಿತ್ರೆನ ಓದಿದೆ. ಮಹಾರಾಜರ ಚರಿತ್ರೆ ಓದಿದಾಗ ಗೊತ್ತಾಯಿತು, ಇದನ್ನೇ ಮಹಾರಾಜರ ಚರಿತ್ರೆದಲ್ಲಿ ಬರೆದಿದ್ದಾರೆ. ಇದು ಜನ್ಮ, ಇದೇನು ಜ್ಯೋತಿಷ್ಯ ಇದು ಓನ್ಲಿ ರೆಸ್ಟ್ರಿಕ್ಟೆಡ್ ಓನ್ಲಿ ಟು ದ ಬಾಡಿ, ಬಟ್ ಯು ಕೆನಾಟ್ ನೋ ಭಗವಂತನ ಪ್ರಾಪ್ತಿ ಯಾವಾಗ ಆಗುತ್ತದೆ. ಅದು ಓದಿದ ಮೇಲೆ ಏನು ಮಾಡ್ದಪ್ಪ, ಮೊದಲನೇ ಕೆಲಸ ಮಾಡಿದ್ದು ಏನು ಅಂತ ಅವರೆಲ್ಲರದು ಮಾಡಿಸಿದ್ದೆ ನಾನು, ನನ್ನ ಗಂಡಂದು, ನನ್ನ ಮಕ್ಕಳದ್ದು ಎಲ್ಲರದು ಮಾಡಿಸಿದ್ದನ್ನು ಚರ 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 ಹರಿದು ಬಿಟ್ಟು ಸದ್ಗುರುನಾಥ ಮಹಾರಾಜರ ಕೈಯಲ್ಲಿ ನನ್ನ ಜುಟ್ಟು ಜನವಾರ, ನನ್ನ ಜನ್ಮಾಂತರದ ಸಾಧನೆ ಇರಲಿ, ಪ್ರಾರಬ್ಧ ಇದೆಯಾ ಅವ್ರ ಕೈಯಲ್ಲಿ ಇದ್ಮೇಲೆ ಇದೇನು ಮಾಡ್ಲಿಕ್ಕೆ ಸಾಧ್ಯತೆ ಅಂದ್ಬಿಟ್ಟು ಎಲ್ಲರದು ಹರಿದು ಹಾಕಿಬಿಟ್ಟೆ. ಏನಾಗುತ್ತೋ ಅದವ್ರ ಇಚ್ಛಾ ಮಾತ್ರದಿಂದ ಆಗತ್ತೆ, ಅವ್ರ ಇಚ್ಛೆಯಲ್ಲಿ ಬದುಕಬೇಕು, ಅವ್ರ ಆಜ್ಞೆಯಲ್ಲಿ ಬದುಕಬೇಕು ಅನ್ನೋದು ಅರಿವಿಗೆ ಬಂತು. ಮಹಾರಾಜರು 20ನೇ ವಯಸ್ಸಿನಲ್ಲಿ ಗ್ರಂಥ ರೂಪದಲ್ಲಿ ಬಂದರು ನನ್ನ ಜೀವನದಲ್ಲಿ. ಅಲ್ಲಿಂದ ನಾನು ಉದ್ಧಾರ ಎಲ್ಲ ಬೇಕಾಗಿತ್ತಪ್ಪ ಅಂತ ಗುರು ಪರಂಪರೆಯಲ್ಲಿ ನಮ್ಮ ಮನೆಯವ್ರ ಜೊತೆಗೆ ನನ್ನ ಮದುವೆ ಮಾಡಿ, ಎಲ್ಲಿ ಶಂಕರಲಿಂಗ ಭಗವಾನರ ಶ್ರೀ ಶಂಕರಲಿಂಗ ಭಗವಾನ ಪರಮಹಂಸ ಯತೀಶ್ವರರು ಸದ್ಗುರುನಾಥ ಮಹಾರಾಜರ ಮನೆಗೆ ತಂದು ಸೊಸೆಯಾಗಿ ಮಾಡಿ. ಯಾಕೆ? ಜೀವದ ಉದ್ಧಾರ ಎಲ್ಲಿರುತ್ತೋ ಅಲ್ಲೇ ಗುರುನಾಥ ಸೇರಿಸ್ತಾನೆ ನಮ್ಮನ್ನು. ಹಾಗಾಗಿ ಜನ್ಮಾಂತರದಲ್ಲಿ ಗುರುನಾಥ ನಮ್ಮ ಜೊತೆಗೆ ಬರ್ತಾನೆ ವಿನಃ ಈ ಜ್ಯೋತಿಷ್ಶಾಸ್ತ್ರ ಎಲ್ಲ ಏನಿದೆಯೋ ಇಟ್ ಇಸ್ ಓನ್ಲಿ ಲಿಮಿಟೆಡ್. ಗುರುಗಿಂತ ಮಿಗಿಲಾದದಲ್ಲ, ಅದು ಗುರುಕಿನ್ನ ಯಾವಾಗಲೂ ಕೆಳಗಡೆ ಇದೆ. ಅದು ಎಲ್ಲೋಯ್ತಪ್ಪ, ಪ್ರಾಪ್ತವಾಗುತ್ತದೆ ಇಲ್ಲವೋ ಎಂಬುದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಮನುಷ್ಯ ಜನ್ಮ ಪಡೆದು ಕೂಡ ಭಗವಂತನ ಪ್ರಾಪ್ತಿಯಾಗದಿದ್ದರೆ ಬಹಳ ದೊಡ್ಡ ಹಾನಿಯಾದಂತೆ. ಬಹಳ ದೊಡ್ಡ ಹಾನಿ ಇದು. ಜನ್ಮಕ್ಕೆ ಬಂದು ಮನುಷ್ಯ ಜನ್ಮ ಪ್ರಾಪ್ತಿಯಾಗಿ ವಾಣಿ ಸೌಕರ್ಯ, ಬುದ್ಧಿ ಸೌಕರ್ಯ ತಗೊಂಡು ಬಂದು ಅವನನ್ನು ಪಡ್ಕೊಳ್ಳಿಲ್ಲ ಅಂದರೆ ಇಟ್ಸ್ ಎ ವೇಸ್ಟ್ ಆಫ್ टाइम एंड एनर्जी. शरीर कालखंड में आया हुआ है, लिमिटेड टाइम के लिए आया हुआ है, और जो कुछ भी यहाँ पे हम प्राप्ति करेंगे वो सब यहीं छोड़ के जाना है. लेकिन हमारे जो कर्म है, भगवान को प्राप्ति करने की जो जुनून है, ज़िद है, ये हमको अगले जन्म में फिर से भगवान तक पहुँचने की सीढ़ी बनेगा. हमने किसी के देखा था स्टेटस में, क्या मेरे को इतना पैसा चाहिए जितना मोबाइल का नंबर हो, 999897969593. अरे इसको कंप्लीट करने के लिए तेरे को कितना जन्म लग जाएगा, और पैसे का ढेर लेके करेंगे क्या हम?
पैसे के ढेर पे थोड़ी हमको जलाने वाले, पैसा ले लेंगे और हमारे बॉडी को जला देंगे। वो लोग, बाकी लोग मजा करेंगे 999896 का, और इसको पाने के लिए कितना जन्म लग जाएगा। मानव जन्म मिला है तो क्या, गाड़ी मिल गया, घर मिल गया, बंगला मिल गया, 2 BHK 3 BHK पेंट हाउस बना लिया, पिज़्ज़ा बर्गर खा लिया, तो यही जीवन है क्या? इसके आगे भी बहुत बड़ा जीवन है। मैं कौन हूँ ये समझना बड़ा जीवन है। सारी चीज़ें यहीं छोड़ के जाने वाले हैं हम। हमारा क्या है, किसी से बात करो, पूछो, गांव में थोड़ी सी ज़मीन है, उधर चावल गेहूँ उगाते हैं, जवार उगाते हैं, और या तो फिर हमारा फार्म है, बड़ा सा आम का झाड़ है, नारियल का झाड़ है, क्या सुपारी का झाड़ है। फिर मेरा बेटा फॉरेन में है, डॉलर्स में कमाता है, आईफोन लेके दे दिया है, बड़ा सा प्लाज्मा टीवी है, और हम उधर ट्रिप पे गए, इधर ट्रिप पे गए, और बाकी का क्या है? बस आपको पूछा आपका क्या है अस्तित्व, इतना ही बताते। अरे मैं कौन हूँ, इस पृथ्वी पे क्यों आया हूँ, ये मानव का जन्म मुझे क्यों मिला है। हम अगले 84 लाख योनि में कुत्ता बने हैं, बिल्ली बने हैं, सांप, बिच्छू, शेर, सब कुछ बने हैं, तभी वाणी का सौखर्य नहीं था। आज परमात्मा ने वाणी दी है 4 बातें करने के लिए, तो उसके बारे में बात करो जिससे मन प्रसन्न हो, जिससे मन आनंदी हो, जिससे मन द्विगुणित आनंद में पहुंच जाए, ना कि रोए बैठकर। ಭಗವತ್ ಪ್ರಾಪ್ತಿಯ ನಿಜವಾದ ತಳಮಳ ಹತ್ತಬೇಕು. ಒಮ್ಮೆಯಾದರೂ ಇಂಥ ತಳಮಳ ಹತ್ತಿತೆಂದರೆ ಮನುಷ್ಯನು ಹುಚ್ಚನಾಗುತ್ತಾನೆ, ಹಾಗೂ ಯಾರಾದರೂ ಯೋಗ್ಯ ಸಂತರು ಭೇಟಿಯಾದರೆ ಶಾಂತನಾಗುತ್ತಾನೆ. ऐसी जिज्ञासा निर्माण होनी चाहिए, तड़मड़ होनी चाहिए कि भगवान तुम कहाँ हो, कैसे दिखते हो, मुझे तुमको देखना है, मुझे प्राप्त करना है। उसके लिए घर छोड़कर भागने की ज़रूरत नहीं है। जैसे अरे बाप रे, ये संतों ने तो लिख दिया है हमको घर छोड़ना है, कि जी नहीं, आपका प्रपंच संभालते हुए मन को नाम जप में लगाने का है। मन को लेकर भाग भाग कर इधर जाऊंगा, भाग कर उधर, किधर भी भागना नहीं है, किसी को भी छोड़ना नहीं है। पत्नी को छोड़ दूंगा, पति को छोड़ दूंगी, मेरा घर संसार छोड़ के मैं भाग जाऊंगी, संन्यास ले लूंगी, नहीं। घर में संन्यास मन से लेना है, सबको छोड़कर नहीं। आप गृहस्थाश्रम में रहकर ही उत्तम साधक बन सकते हैं, योगी बन सकते हैं, सत्पुरुष बन सकते हैं। यहाँ से कहाँ, बाहर जाकर नहीं बनना है हमको, यहीं रहकर करना है। ಸಂತರು ನಮ್ಮ ಮೇಲೆ ಬಂದ ಸಂಕಟಗಳನ್ನು ದೂರ ಮಾಡುವುದಿಲ್ಲ, ಆದರೆ ಆ ಸಂಕಟಗಳ ಭಯವನ್ನು ದೂರ ಮಾಡುತ್ತಾರೆ. ಹೆಂಗೆ ಮಾಡ್ತಾರಪ್ಪ ದೂರ? ಆ ನಾಮದ ಶಕ್ತಿ ಹಾಕಿ, ಆ ನಾಮದ ಬೀಜವನ್ನು ನಮ್ಮ ಮನಸ್ಸಿನ ಭೂಮಿ ಮೇಲೆ ಬಿತ್ತುತ್ತಾರವರು. ಆ ಬೀಜ ಯಾವಾಗ ಫಲೀಭೂತ ಆಗುತ್ತೋ, ಅಂಕುರಿತ ಆಗುತ್ತೋ, ಮೊಳಕೆ ಒಡೆದು ಅದು ಸಸಿ ಆಗುತ್ತೋ, ಅಂದರೆ ಆ ಬಲ ಪರಮಾತ್ಮನ ಬಲ ಏನಿದೆಯೋ ಸಂತರು ಹಾಕ್ಕೊಡ್ತಾರೆ ನಮಗೆ. ಅದರದಿಂದ ನಿನಗೆ ಅದು ಧೈರ್ಯ ಕೊಡುತ್ತೆ. ಏನು? ಆ ಸ್ಥಿತಿನ, ಆ ಸಿಚುವೇಶನ್ನ, ಪರಿಸ್ಥಿತಿನ ನೀನು ನೋಡು, ಸಾಕ್ಷಿ ಭಾವದಿಂದ ನೋಡು, ಏನು ಮಾಡಬೇಕಾಗಿದೋ ಕರ್ತವ್ಯವನ್ನು ಮಾಡು. ಆದರೆ ಆಗ ಹೋಗೋ ಪರಿಣಾಮಕ್ಕೆ ನೀ ತಲೆ ಕೆಡಿಸ್ಕೋಬೇಡ, ಯಾಕೆಂದರೆ ಅದು ಪರಮಾತ್ಮನ ಇಚ್ಛೆಯಂತೆಯೇ ಫಲ ಸಿಗುತ್ತದೆ. ಹಾಗಾಗಿ ಅದಕ್ಕೆ ಫೇಸ್ ಮಾಡೋಕ್ಕೆ ನಮ್ಮನ್ನು ತಯಾರು ಮಾಡ್ತಾರೆ ಗುರುನಾಥ, ಅದು ಅವ್ರ ಕೆಲಸ ಇರುತ್ತೆ. ಸಂಕಟಕ್ಕಿಂತಲೂ ಸಂಕಟದ ಭಯವೇ ನಮ್ಮನ್ನು ಬಹಳ ಗಾಬರಿಗೊಳಿಸುತ್ತದೆ. ನಮಗೆ ತಿಳಿದಿದ್ದು ಜನರಿಗೆ ತಿಳಿದು ಅವರು ಸುಖಿಯಾಗಲಿ ಎಂಬುದು ಸಂತರ ಏಕಮೇವ ಉದ್ದೇಶವಾಗಿರುತ್ತದೆ. ಗುರುನಾಥನ ಉದ್ದೇಶ ಇದೇ ಇತ್ತು. ಏನಪ್ಪ? ಎಲ್ಲರೂ ಸುಖಿಯಾಗಬೇಕು, ಆನಂದದಿಂದ ಇರಬೇಕು. ಹಣ, ಕಾಸು, ಆಸ್ತಿ, ಅಂತಸ್ತು ಎಲ್ಲರಿಗೂ ಇದೆ, ಆದರೆ ಅವ್ರ ಹತ್ರ ಒಂದು ವಸ್ತು ಇಲ್ಲ. ಏನು? ಸಮಾಧಾನ. ಅಸಮಾಧಾನಿಯಾಗಿ ರೆಸ್ಲೆಸ್, ಪ್ರತಿ ಮಾತಿಗೂ ಚಿಡ್ಚಿಡ್ ಮಾಡೋದು, ರಿಯಾಕ್ಟ್ ಮಾಡೋದು, ಜಗತ್ತಲ್ಲಿ ಹೋಗಿ ರಿಯಾಕ್ಟ್ ಮಾಡೋದು. ಅದಕ್ಕೆ ಅದನ್ನು ಶಾಂತ ಹೆಂಗೊಳಿಸ್ಬೇಕು, ಹೆಂಗೆ ಆನಂದದಲ್ಲಿರಬೇಕು, ಪ್ರತಿಯೊಂದು ಮಾತಲ್ಲೂ ವಿಚಾರ ಹೆಂಗೆ ಮಾಡಬೇಕು, ಎಲ್ಲರಿಗೂ ಜನರಿಗೆ ತಿಳಿಸ್ಕೊಡಿಯಪ್ಪ. ತಿಳಿಸ್ಕೊಟ್ಟು ಅವರಿಗೆ ಈ ಭ್ರಾಂತಿಯಿಂದ ಆಚೆ ತಗೊಂಬನ್ನಿ. ಏನು ಭ್ರಾಂತಿ? ನಾನು ದೇಹಿ ಇದ್ದೀನಿ ಭ್ರಾಂತಿ, ನಾನೇ ಮಾಡ್ತೀನಿ, ನನ್ನಿಂದಾನೇ ನಡೆಯೋದು ಎಲ್ಲ. ಈ ಭ್ರಾಂತಿ. ನನ್ನಕ್ಕಿಂತ ಒಂದು ಹೈಯರ್ ಪವರ್ ಇದೆ ಪರಮಾತ್ಮ, ಅದು ನಮ್ಮನ್ನು ನೋಡ್ಕೋತಾ ಇದೆ, ಸಂರಕ್ಷಿಸ್ತಾ ಇದೆ, ಕಾಪಾಡ್ತಾ ಇದೆ, ನಮ್ಮ ಸಂಕಟಗಳನ್ನು ಫೇಸ್ ಮಾಡೋಕ್ಕೆ ಶಕ್ತಿ ಕೊಡುತ್ತೆ. ಅದೆಲ್ಲವನ್ನು ಬಂದು ಯಾರು ತಿಳಿಸ್ಕೊಡ್ತಾನಪ್ಪ? ಆ ಭಯದಿಂದ ಭಯಮುಕ್ತರಾಗಿ ಮಾಡೋನು ಯಾರು? ಸದ್ಗುರುನಾಥ. ಸಂತರು ವಿಷಯಗಳ ಮೇಲೆ ಸ್ವಾಮಿತ್ವ ಹೊಂದಿರುತ್ತಾರೆ. ಒಂದು ವೇಳೆ ಜಗತ್ತನ್ನು ಗೆಲ್ಲುವುದು ಸುಲಭ ಆಗಬಹುದು, ಆದರೆ ನಮ್ಮನ್ನು ನಾವು ಜಯಿಸಲು ಕಠಿಣವಿರುತ್ತದೆ. ನಮ್ಮನ್ನು ನಾವು ಅಂದರೆ ಈ ಮನಸ್ಸನ್ನು ಗೆಲ್ಲೋದು ಬಹಳ ಕಷ್ಟ. ಒಂದು ನಿಮಿಷ, ಒಂದು ಸೆಕೆಂಡ್ ಆಗೋಕ್ಕಿಲ್ಲ, ಆಗಲೇ ಪಟಕ್ಕಂತ ಆಚೆ ಹೋಗಿ ಮಾತಾಡೋಕ್ಕೆ ಶುರು ಮಾಡಿರುತ್ತದು. ಅದನ್ನು ಜಯಿಸಲು ಎಲ್ಲರ ಮಧ್ಯ ಇದ್ರೂ ಸಹ ನಾನು ಸುಮ್ಮನೆ ಇರಬೇಕು. ಅದು ಪ್ರಾಕ್ಟೀಸ್ ಮಾಡೋದು ಎಷ್ಟು ಕಠಿಣ ಇದೆ. 1000 ಜನದ ಮಧ್ಯದಲ್ಲಿ ಕೂತಿದ್ದೀರಾ, 10,000 ಜನದ ಮಧ್ಯದಲ್ಲಿ ಕೂತಿದ್ದೀರಾ, ಆದರೆ ಸುಮ್ಮನೆ ಕೂತಿರಬೇಕು.
ನಮ್ಮನ್ನು ಕೇಳಲಾರ್ದಲ್ಲೇ ಉತ್ತರ ಹೇಳಬಾರ್ದು. ಎಷ್ಟು ಕಠಿಣ ಇದೆ ಮನಸ್ಸಿಗೆ. ನಮ್ಮನ್ನು ನಾವು ಜಯಿಸಲು ಬಹಳ ಕಠಿಣವಿರುತ್ತದೆ. ಇದೇ ದೊಡ್ಡ ಟಾಸ್ಕು, ಹರ್ಕಿಲಿಯನ್ ಟಾಸ್ಕ್ ಇದೆ ಸೇಜ. ಒಬ್ರು ಅಂದರು, ಅಲ್ರಿ ನಮ್ಮನ್ನು ಅವ್ರು ಬುದ್ಧು ಅಂದ್ಕೊಳ್ಳೋದಿಲ್ವೇನ್ರಿ ನಾವು ಮಾತಾಡಲಿಲ್ಲ ಅಂದರೆ. ಸೊ ನಮ್ಮನ್ನು ಗುರ್ತೈಸಬೇಕು ಅನ್ನೋದು ಈಗೋ. ನನ್ನನ್ನು ಗುರ್ತೈಸ್ಬೇಕು, ನೀವೆಲ್ಲರೂ ನನ್ನ ಬಗ್ಗೆ ಕೊಂಡಾಡಬೇಕು, ನನ್ನನ್ನು ಪ್ರೇಸ್ ಮಾಡಬೇಕು ಅನ್ನೋದು ಹೇಳ್ತಿರೋದು ಯಾರು? ಮನಸ್ಸು. ನನ್ನನ್ನು ಯಾರು ಮಾತಾಡಿಸ್ಲಿಲ್ಲ ಏನಾಗುತ್ತೆ? ನನ್ನ ಈಗೋ ಪಂಚರ್ ಆಗೋಗುತ್ತೆ. ನಮ್ಮನ್ನು ನಾವು ಗೆಲ್ಲೋದು ಬಹಳ ಬಹಳ ಕಠಿಣ. ಇದಕ್ಕೆ ಜನ್ಮ ಜನ್ಮಾಂತರ ಸಾಧನೆ ಮಾಡಬೇಕು. ಆ ಸಾಧನೆಯಲ್ಲಿ ಸದ್ಗುರುನಾಥನ ಕೃಪೆ ಹೊಂದಿರಬೇಕು. ಅವಾಗಿದು ನಮಗೆ ಕರ್ಗತ ಆಗುತ್ತದೆ. ಸಂತರು ತಮ್ಮನ್ನು ತಾವು ಗೆದ್ದು ಜಗತ್ತಿನಲ್ಲಿ ವ್ಯವಹರಿಸುತ್ತಾ ಇರುತ್ತಾರೆ. ಸಂತರು ಜಗತ್ತಿನಲ್ಲಿ ಸಾಕ್ಷಿತ್ವದಿಂದ ಇರುತ್ತಾರೆ. ಹಾಗೂ ಸಾಕ್ಷಿತ್ವದಿಂದ ಇರುವವರಿಗೆ ದುಃಖದ ಬಾಧೆ ಆಗುವುದಿಲ್ಲ. ಸಂತರ ಸಂಗತಿಯಲ್ಲಿ ಇದ್ದು ಅವರ ಆಜ್ಞಾಪಾಲನೆ ಮಾಡಿ ನಾವು ನಮ್ಮ ಮನಸ್ಸಿನಲ್ಲಿಯ ಸರ್ವ ಸಂಶಯಗಳನ್ನು ದೂರ ಮಾಡಿಕೊಳ್ಳಬೇಕು. ಸಂತರು ದೇಹದಲ್ಲಿದ್ದಾಗ ನಾವು ಏನು ಮಾಡಬೇಕು? ಅವ್ರ ಹತ್ರ ಹೋಗಿ ನಮ್ಮ ಸಂಶಯಗಳನ್ನು ನಿರಸನ ಮಾಡ್ಕೋಬೇಕು. ಯಾವುದು? ಪ್ರೊಫೌಂಡ್ ಕ್ವಶನ್ಸು. ಅಪ್ಪ ಇದೇನಾಗ್ತಿದೆ ನನಗೆ ಯಾಕೆ ಹಿಂಗೆ ಅನ್ನಿಸ್ತಾ ಇದೆ? ಐಹಿಕ ಸಾಂಸಾರಿಕ ವಿಷಯ ಕೇಳೋದಲ್ಲ, ಅವ್ರನ್ನ ಹೋಗಿ ಪ್ರಶ್ನೆ ಮಾಡೋದಲ್ಲ. ನನಗೆ ಜಾಬ್ ಯಾವಾಗ ಸಿಗತ್ರಿ, ನನ್ನ ಮಕ್ಕಳು ಯಾವಾಗ ಆಗತ್ರಿ, ಮದುವೆ ಯಾವಾಗತ್ರಿ ಅಂತ ಗೌಣ ವಿಷಯನ ಕೇಳೋದಲ್ಲ. ಪರಮಾತ್ಮನ ಕುರಿತಾಗಿ ಪ್ರಶ್ನೆಗಳನ್ನು ಮಾಡಬೇಕು. ಯಾಕೆ ನನ್ನ ಮನಸ್ಸು ಹುಯ್ದಾಡುತ್ತೆ? ಇನ್ನೊಬ್ಬ ವ್ಯಕ್ತಿ ಕಂಡು ಕೂಡಲೇ ಯಾಕೆ ದ್ವೇಷ ಮಾಡುತ್ತೆ? ಅದಕ್ಕೆ ಕಾರಣಗಳು ಉಂಟು. ಹಿಂದಿನ ಜನ್ಮದ ಪೂರ್ವ ಸಂಸ್ಕಾರಗಳು ಉಂಟು. ಯಾಕಾಗತ್ತೆ ಹೀಗೆ? ಇದನ್ನೆಲ್ಲ ಕೇಳಿದಾಗ ಗುರುನಾಥ ನಮಗೆ ಅದಕ್ಕೆ ಉತ್ತರ ಸಮಕ್ಷವಾಗಿ ನಮ್ಮ ಕೂತಿ ಸಮಂಜಸವಾಗಿ ಉತ್ತರ, ಅದರ ಹಿನ್ನೆಲೆ ಏನಿದೆ, ಯಾಕೆ ನಾವು ಹಿಂಗೆ ಬಿಹೇವ್ ಮಾಡ್ತಿದೆ ಈ ಮನಸ್ಸು ಅನ್ನೋದನ್ನು ತಿಳಿಸ್ಕೊಡ್ತಾನೆ. ಅದಕ್ಕೆ ಅವನನ್ನು ಕೇಳಿ ಎಲ್ಲ ಸರ್ವ ಸಂಶಯಗಳನ್ನು ದೂರ ಮಾಡಿಕೊಳ್ಳಬೇಕು. ವಾಸ್ತವಿಕವಾಗಿ ಸಂತರ ಆಜ್ಞೆಯನ್ನು ಏಕನಿಷ್ಠೆಯಿಂದ ಪಾಲಿಸುವವರ ಸಂಶಯಗಳು ತಾವಾಗಿಯೇ ದೂರವಾಗುತ್ತದೆ. ಸಂಶಯಗಳ ಇರುವವರೆಗೂ ಅಸಮಾಧಾನವಿರುತ್ತದೆ. ಅವ್ರು ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ, ಇವ್ರು ಯಾಕೆ ಹಿಂಗೆ ಕೂತಿದ್ದಾರೆ, ಇವ್ರು ಯಾಕೆ ನನಗೆ ಹೇಳಿದ್ರ ಇವೆಲ್ಲ ತಲೆ ಒಳಗೆ ಇಷ್ಟೊಂದು ಸಾವಿರಾರು ಸಂಶಯ ಇಟ್ಕೊಂಡ್ರೆ ನಾನು ಜಪಮಾಲೆ ಹಿಡ್ಕೊಂಡಿದ್ರೂ ಉಪಯೋಗ ಇಲ್ಲ ಅದನ್ನು. ಯಾಕೆಂದರೆ ತಲೆ ತುಂಬ ಸಂಶಯಗಳು. ಬಾಹ್ಯವಾಗಿ ನಾನು ತೋರ್ಸೋಕ್ಕೆ ನಾನು ಯಾರ ಜೊತೆಗೂ ಮಾತಾಡಿಸೋದಿಲ್ಲ ರೀ. ಅದರ ಒಳಗೆ ಸಾವಿರಾರು ಸಂಶಯ ಇಟ್ಕೊಂಡ್ರೆ ನಾ ಸಾಧನೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯನಪ್ಪ? ಮಹಾರಾಜರಿಗೆ 9 ತಿಂಗಳುಗಳ ಕಾಲ 13-14 ವರ್ಷದ ಬಾಲಕನಿಗೆ ಇಲ್ಲದ ಸಲ್ಲಿದ್ದೆಲ್ಲ ಕಷ್ಟ ಕೊಡ್ತಾರೆ. ಅವರು ಜನರ ಹತ್ರ ಬಯಸ್ತಾರೆ. ಒಮ್ಮೊಮ್ಮೆ ಭಾಳ ತೆಗಳೋದು, ಎಲ್ಲರ ಮುಂದೆ ತಗೊಳ್ತಿರ್ತಾರೆ. ಒಮ್ಮೊಮ್ಮೆ ಅವರೇ ಹಿಡ್ಕೊಂಡ್ಬಿಟ್ಟು ಆಲಿಂಗನ, ಅಯ್ಯೋ ಪಾಪಚ್ಚಿ ಯಾರ ಮಗುನೋ ಏನೋ ನಾನು ಸುಮ್ಮನೆ ಬೈತಿದ್ದೀನಿ ಅಂದು. ಇದೆಲ್ಲ ಮಾಡಿದಾಗೂ ಅವ್ರ ಮನಸ್ಸಿನ ವೃತ್ತಿ ಎಷ್ಟು ಶಾಂತ ಮೂರ್ತಿ ಇದ್ದರು ಮಹಾರಾಜರು ಅಂದರೆ, ಒಂದು ದಿವಸ ಅವ್ರ ವಿರುದ್ಧ ಅವರನ್ನು ಪ್ರಶ್ನೆ ಮಾಡಲಿಲ್ಲ, ಮಾನಸಿಕವಾಗಿ ಪ್ರಶ್ನೆ ಮಾಡಲಿಲ್ಲ, ಬಾಹ್ಯವಾಗಿ ಪ್ರಶ್ನೆ ಮಾಡಲಿಲ್ಲ. ಹಿಂಗ್ಯಾಕೆ ತುಕಾಮಾಯಿ ನನ್ನ ಜೊತೆ ಮಾಡ್ತಿದ್ದಾರೆ ಅಂತ. ಎಲ್ಲರ ಮುಂದೆ ಒಂದು ದೊಡ್ಡ ಗುಂಡಿ ಮಾಡಿ ಮಕ್ಕಳನ್ನ ತುಂಬ ಹಾಕಿದ್ಮೇಲೆ ನೀವು ಸಿದ್ಧಾಸನ ಹಾಕ್ಕೊಂಡು ಕೂತ್ಕೋ, ಯಾರು ಏನು ಬಂದರೂ ಆವಾಜ್ ಮಾಡಿಕೊಡ್ದು, ಒಂದು ಶಬ್ದ ನೀವು ಉತ್ತರ ಕೊಡ್ಕೂಡ್ದು, ಆಯಿತು ಅಂತ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ಆಮೇಲೆ ಮಕ್ಳಿಗೆ ಜನಕ್ಕೆ ಹೇಳ್ತಾರೆ, ನಿಮ್ಮ ಮಕ್ಕಳನ್ನ ಇದರಲ್ಲಿ ತುಂಬಿಟ್ಟಿಯಾನೆ ಗಡ್ಡದಲ್ಲಿ ಹಾಕಿಬಿಟ್ಟೆ ಇವನು ಕೂತ್ಕೊಂಡಿದ್ದಾನೆ ನೋಡಿ ಹೊಡಿರಿ ಅವನಿಗೆ ಅಂತ ಹೊಡಿತಾರೆ ಜನ. ಮಹಾರಾಜರು ಬಾಯಿಂದ ಒಂದು ಶಬ್ದ ಆಚೆ ಬರೋದಿಲ್ಲ. ನಾವು ಅವ್ರ ಜಾಗದಲ್ಲಿದ್ದರೆ ನಾವು ಗುರುನಾಥನೇ ಒಂದಿಷ್ಟು ಬೈದು ಖಡ್ಡದಿಂದ ಹೋಗಿ ಇವನೇ ಎಲ್ಲ ಮಾಡಿದ್ದು ಅಂತ ಅವನ ಮೇಲೆ ಎಲ್ಲ ಆರೋಪ ಹೋಗ್ಬಿಡ್ತಿದ್ವಿ. ಮಹಾರಾಜರು ಅಷ್ಟು ಹೊಡೆಸ್ಕೊಂಡ ಮೇಲೆ ಏನು ಮಾಡ್ತಾರೆ, ತುಕಾಮಾಯಿ ಹೇಳ್ತಾರೆ, ಸರಿರಿ ಯಾರು ಹೊಡಿಬೇಡ್ರಿ ಅದನ್ನು ಅಂತ. ಮಕ್ಕಳೆಲ್ಲ ಸತ್ತೋಗಿರ್ತಾವೆ, ಎಲ್ಲ ಬದುಕ್ತಾವೆ. ಹೇಳ್ರು ಮಕ್ಕಳ ಅಂತ ಬದುಕ್ಬಿಡ್ತಾವೆ, ಆಚೆ ಬರ್ತಾವೆ. ಆಮೇಲೆ ಮಹಾರಾಜರನ್ನು ಅವರು ಆಲಿಂಗನವನ್ನು ಮಾಡ್ಕೋತಾರೆ. ಹೇಳ್ತಾರೆ, ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂದರೆ, ನಾನು ನಿನಗೆ ಬೈಯೋದು ಹೊಡೆಯೋದನ್ನು ನೀನು ಜೀರ್ಣ ಮಾಡಿಕೊಂಡ್ರೆ, ಈ ಅಪಮಾನಗಳನ್ನು, ಜಗತ್ತಿನ ಅಪಮಾನಗಳನ್ನು ನೀನು ಇವತ್ತು ಜೀರ್ಣ ಮಾಡಿಕೊಂಡ್ರೆ ಮುಂದೆ ನಿನಗೆ ಅದು ಬಹಳ ಅನುಕೂಲ ಆಗುತ್ತೆ. ಇವತ್ತು ಇಷ್ಟು ನೀನು ಪಚನಿ ಅಂದರೆ ಇಷ್ಟು ನೀನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ, ನಾ ಹೇಳಿದ್ದ ಅಪಮಾನ ಶಬ್ದಗಳನ್ನು ನಾಳೆ ಜಗತ್ತಿನಲ್ಲಿ ಅವರು ಇದು ಮಾಡಬೇಕಾಗಿತ್ತು. ದೊಡ್ಡ ಮಹತ್ ಕಾರ್ಯ, ಸಾಮ್ರಾಜ್ಯ ಚಕ್ರವರ್ತಿ ಅಂತ ಆದರೂ ಮಹಾರಾಜರು ಅಷ್ಟು ಕೆಲಸ ಮಾಡೋವಾಗ ಎಷ್ಟು ಜನ ನಿಂದನೆ ಮಾಡಲಿಲ್ಲ, ಎಷ್ಟು ಜನ ಬೈಲಿಲ್ಲ, ಎಷ್ಟು ಜನ ತೆಗೊಳ್ಳಿಲ್ಲ. ಅದನ್ನೆಲ್ಲ ಹೆಂಗೆ ಜೀರ್ಣ ಮಾಡ್ಕೋಬೇಕು? ಇಡೀ ಜಗತ್ತಿಗೆ ಬ್ರಹ್ಮ ಚೈತನ್ಯ ಅಂತ ಗುರ್ತೈಸಬೇಕು ಅಂದರೆ 9 ತಿಂಗಳ ಕಾಲ ಹೆಂಗೆ ತಯಾರು ಮಾಡಿದ್ರು ಮಹಾರಾಜರನ್ನ ಅಂದರೆ, ಹೊಡೆದು ಬೈದು, ಊಟ ಕೊಡೋದಲ್ಲೇ, ತಿಂಡಿ ಕೊಡೋದಲ್ಲೇ, ಅಡುಗೆ ಮಾಡಿಕೊಡ್ದು ನೀನು. ಅವ್ರು ಹೋಗಿ ಎಲ್ಲ ಊಟ ಮಾಡ್ಕೊಂಬಂದುಬಿಡ್ತಿದ್ರು. ವಿಚಾರ ಮಾಡಿರಿ, ಉಪವಾಸ 3 ದಿವಸ ಉಪವಾಸ ಇರಬೇಕಾಗ್ತಿತ್ತು.
ಅಲ್ಲಿ ಇದನ್ನು ನಿಗ್ರಹಿಸಿದ್ರು, ಇಂದ್ರಿಯ ದಮನ ಮಾಡಿ ಇಂದ್ರಿಯನ ಗೆದ್ದರು, ಸ್ವಾಮಿತ್ವ ಇದು ಮಾಡಿದ್ರು ವಿಷಯದ ಮೇಲೆ. ಆವಾಗ ಹೆಂಗಾಗೋತ್ತೆ, ಎಲ್ಲ ಜೀರ್ಣ ಆದಮೇಲೆ ಅಲ್ಲಿ ಏನು ಉಳಿಯುತ್ತೆ? ಎಲ್ಲ ಭಸ್ಮ ಆದಮೇಲೆ ಏನೂ ಉಳಿಯೋದಿಲ್ಲ. ಈಗ ಹೋಗಿ ಜಗತ್ತಿನಲ್ಲಿ ಹೋಗು, ನಾಮದ ಪ್ರಚಾರ ಮಾಡು, ಆಮೇಲೆ ಎಲ್ಲರಿಗೂ ರಾಮನಾಮದ ಇದನ್ನು ಹಚ್ಚು ಅಂತ, ಭಕ್ತಿ ಹಚ್ಚು ಅಂತ. ಹೆಂಗಾಗತ್ತಪ್ಪ ಇಷ್ಟು? ಅದಕ್ಕೆ ತಮ್ಮನ್ನು ತಾವು ಗೆಲ್ಲಬೇಕು ಅಂದರೆ ಎಷ್ಟು ಕಠಿಣವಾದ ಸಾಧನೆ ಮಾಡಿದ್ದಾರೆ ಮಹಾರಾಜರು. ಅಂದರೆ ಆ ಸಾಧನೆಯಲ್ಲಿ ನಾವು ನೋಡಿದಾಗ ನಾವೊಂದು ಎಳ್ಳಷ್ಟು ಸಾಧನೆ ಮಾಡಿರೋದಿಲ್ಲ. ನಮ್ಮನ್ನು ನಾವು ಎಷ್ಟು ಗ್ರೇಟ್ ಅನ್ಕೋತೀವಿ. ಇಂಥ ಕಷ್ಟ ನಾವು ಪಟ್ಟಿದ್ದೀವ, ಇಂಥ ಗುರುನಾಥ ನಮಗೆ ಸಿಕ್ಕಿದಾನ, ಅವ ನಮಗೆ ಇಂಥ ಪರೀಕ್ಷೆಗಳನ್ನು ಮಾಡಿದಾನ. ಅವ್ರ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆನೇ ನಾವು ಫೇಲ್ ಆಗಿಬಿಡ್ತೀವಿ. ಯಾಕೆಂದರೆ ನಮಗಾಗಲೇ ಸಂಶಯ ಬಂದೋಗಿರುತ್ತೆ ಕಿ ಇವ್ನು ನನಗೆ ಈ ಮಾತು ಯಾಕೆ ಹೇಳಿದ್ದಾನೆ, ಅವ್ರಿಗೆ ಈ ಮಾತು ಯಾಕೆ ಹೇಳಿಲ್ಲ. ಮುಗಿದೋಯ್ತು ಕತೆ, ಅಲ್ಲೇ ಡಮಾರ್ 0 ಮಾರ್ಕ್ಸ್, ಅಲ್ಲೇ ಫೇಲ್ ಆಗೋಗಿರ್ತೀವಿ ನಾವು. ಅದಕ್ಕೆ ಸಮಾಧಾನವನ್ನು ನಮ್ಮಲ್ಲಿ ನಾವೇ ಹೊಂದಬೇಕಾಗಿರುತ್ತದೆ. ಆದ್ದರಿಂದ ಯಾರು ಸಮಾಧಾನದಿಂದ ಇರಬೇಕು ಅವರು ಹೆಚ್ಚಿಗೆ ಚಡಪಡಿಸಬಾರದು. ಸಹಜವಾಗಿ ಪ್ರಾಪ್ತವಾದ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇರಬೇಕು. ಏನು ಪರಿಸ್ಥಿತಿ ಇದೆಯೋ ಅದನ್ನು ಯು ಹ್ಯಾವ್ ಟು ಎಕ್ಸೆಪ್ಟ್ ಆ್ಯಸ್ ಇಟ್ ಈಸ್. ಕಚೇರಿಯ ವಿಚಾರಗಳನ್ನು ನಮ್ಮೊಡನೆ ಮನೆಗೆ ತರಬಾರದು, ಅವುಗಳನ್ನು ಅಲ್ಲಿಯೇ ಬಿಟ್ಟು ಬಿಡಬೇಕು. ಆಫೀಸಿನ ವಿಚಾರಗಳೆಲ್ಲ ಮನೆಯಲ್ಲಿ ತಂದು ಮನೆ ವಾತಾವರಣವನ್ನು ಅಶುದ್ಧ ಕಲುಷಿತ ಮಾಡಬಾರ್ದು. ಹೆಂಡತಿ ಮಕ್ಕಳ ತಲೆಗಳನ್ನು ಕೆಡಿಸಬಾರದು. ಮನೆಯಲ್ಲಿಯ ವಾತಾವರಣವು ಶುದ್ಧ ಹಾಗೂ ನಿಸ್ಸಂಶಯವಾಗಿರಬೇಕು. ಭೋಳೆತನವು ಒಂದು ಪ್ರಕಾರದಿಂದ ಉತ್ತಮವಾದದ್ದೇ, ಅದು ಭಾಗ್ಯದ ವಿಷಯವಾಗಿರುತ್ತದೆ. ಯಾರು ಯೋಗಭ್ರಷ್ಟರಾಗಿರುತ್ತಾರೋ ಅವರಲ್ಲಿ ಭೋಳೆತನವಿರುತ್ತದೆ. ಕಲ್ಯಾಣ ಸ್ವಾಮಿಗಳು ಇಂಥ ಸ್ವಭಾವದ ಆಗಿದ್ದರು. ಆಗಿ ಹೋದ ಸಂಗತಿಗಳನ್ನು ಮರೆಯುವುದರಲ್ಲಿಯೇ ನಿಜವಾದ ಆನಂದವಿರುತ್ತೆ. ಆಗಿ ಹೋದ ಸಂಗತಿಗಳು ಯಾವ್ಯಾವ ಸಂಗತಿಗೆ ನಮ್ಮ ಜೊತೆಗೆ ಆಗಿ ಹೋಗಿದ್ದಾವೋ ಅದೆಲ್ಲವನ್ನು ಮರೆತಾಗ ಮಾತ್ರ ವಿ ಕ್ಯಾನ್ ಮೂವ್ ಅಹೆಡ್ ಇನ್ ಲೈಫ್. ಹಳೆಯ ಸಂಗತಿಗಳನ್ನು ಜ್ಞಾಪಕ ಮಾಡ್ಕೊಳ್ತಾ ಇದ್ರೆ ಏನಾಗುತ್ತೆ? ಯುವರ್ ಮೈಂಡ್ ಇಸ್ ಸ್ಟಕ್ ಆ್ಯಂಡ್ ಪಾಸ್ಟ್ ಅಂದರೆ ಡೆಡ್ ಸಬ್ಜೆಕ್ಟು. ಭೂತ ಪ್ರೇತ ಪಿಶಾಚಿಗಳು ಅಂದ್ರೇನು? ನಮ್ಮಲ್ಲಿರುವ ಅಡಕವಾಗಿರೋ ಆ ಪಾಸ್ಟ್ ಮೆಮೊರೀಸು ಭೂತ ಪ್ರೇತ ಪಿಶಾಚಿಗಳು. ಅವಕ್ಕೆ ನಾವು ಆಹಾರ ಹಾಕ್ತಿದ್ವಿ, ನಮ್ಮ ಎನರ್ಜಿ ಅವು ತಿಂದು ಹಾಕತ್ತೆ. ಯಾಕೆಂದರೆ ನಾವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಎಲ್ಲೋ ಏನೋ ಘಟನೆ ಆಗಿತ್ತು ನಮ್ಮ ಜೀವನದಲ್ಲಿ, ಅವ್ರ ಜೊತೆ ಏನೋ ಇದಾಗಿತ್ತು, ಅವರನ್ನು ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು. ಅವರು ನಮ್ಮ ಎನರ್ಜಿನ ಡ್ರೈನ್ ಔಟ್ ಮಾಡ್ತಾರೆ. ಅದಕ್ಕೆ ನಾನು ಎಷ್ಟೇ ಜಪ ಮಾಡಿದ್ರು ಸಹ ನನ್ನ ನಿಶಕ್ತರಾಗಿ ಕೂತಿರ್ತೀನಿ. ಯಾಕ್ರಿ? ಅಯ್ಯೋ ಏನೋ ಗೊತ್ತಿಲ್ಲ ರೀ. ಯಾಕೆ ಬೇಜಾರಾಗಿದ್ದೀರಿ? ನಮಗೆ ಗೊತ್ತಾಗ್ತಿಲ್ಲ ಎಲ್ಲ ಎನರ್ಜಿ ವೇಸ್ಟ್ ಆಗ್ತಿದೆ ಅಂತ. ಚಂಡ ಮುಂಡ ಶುಂಭ ನಿಶುಂಭ ಇವರೆಲ್ಲ ಅಸುರರು ಎಲ್ಲಿದ್ದಾರೆ? ನಮ್ಮ ಒಳಗೆ ಇದ್ದಾರೆ. ನಮ್ಮ ಒಳಗೆ ಏನೇನು ವಿಕಾರ ಇದೆಯೋ ಅದಕ್ಕೆ ಒಂದೊಂದು ಹೆಸರು ಕೊಟ್ಕೊಂಡು ಅದಕ್ಕೂ ಕೊಟ್ಟಿದ್ದಾರೆ ಹೆಸರುಗಳನ್ನು. ಅವರೆಲ್ಲ ವಿಕಾರಗಳೆಲ್ಲವೂ ಒಂದೊಂದು ಈಗೋ, ಇದು ಫಿಯರು, ಭಯ, ಆ್ಯರೋಗೆನ್ಸಿ, ಎಲ್ಲವೂ ಒಂದೊಂದು ಅಸುರರು. ಅವ್ರು ಯಾವಾಗ ಅಸುರ ತಲೆ ಎತ್ತುತ್ತಾರೋ ತಾಯಿ ಬರ್ತಾಳಲ್ಲಿ ರೂಪ ತೊಗೊಂಡು ತಾಳು ಬರ್ತಾಳೆ, ಹನನ ಮಾಡ್ತಾಳೆ. ಅವಾಗ ಒಳಗೆ ಜಾಸ್ತಿ ಆಯಿತು ನಮ್ಮ ಒಳಗೆ ಅಂದರೆ ಹನನ ಮಾಡ್ತಾಳೆ. ಅದಕ್ಕೆ ನಾವು ಕೊಂಡಾಡಿದಾಗ ತಾಯಿನ ಆ ನಾಮದಲ್ಲಿ ಕೊಂಡಾಡಿದಾಗ ಅವಳೇನು ಮಾಡ್ತಾಳೆ? ನಮ್ಮಲ್ಲಿರುವ ಆಸುರಿ ಶಕ್ತಿ ಸ್ವಭಾವಗಳನ್ನು ಅದು ಕಟ್ಟಿ ತುಂಡು ಮಾಡಿ ಬಿಸಾಕ್ತಿರ್ತಾಳೆ. ಕಾಳಿ ಇರಲಿ, ದುರ್ಗಾ ಇರಲಿ, ನಾವು ಯಾಕೆ ತಾಯಿನ ಪ್ರಾರ್ಥನೆ ಮಾಡೋದು? ಯಾಕೆಂದರೆ ಅವಳು ಎಷ್ಟು ಕಂಪ್ಯಾಷನೇಟ್ ಇದ್ದಾಳೋ, ವಾತ್ಸಲ್ಯ ಮೂರ್ತಿ ಇದ್ದಾಳೋ ಅಷ್ಟೇ ನಮ್ಮಲ್ಲಿರುವ ಅಹಂಕಾರ ಅಭಿಮಾನ ಜಾಸ್ತಿ ಆಯಿತು ಅಂದರೆ ಅದನ್ನು ಹೊಡೆದು ಹಾಕಿ ರೂಪ ಧಾರಣೆ ಮಾಡಿ ನಮ್ಮ ಮುಂದೆ ಬಂದೇ ಬರ್ತಾಳೆ. ಮಹಿಷಾಸುರ ಮರ್ದಿನಿ ಯಾಕೆ ಬರ್ತಾಳೆ? ಆ ಮಹಿಷಾಸುರ ನಮ್ಮಲ್ಲಿ ಜಾಗೃತ ಅಂದರೆ ಹನನ ಮಾಡ್ಲಿಕ್ಕೆ ಬರಬೇಕಲ್ಲ ಆಕಿ. ಅವಾಗ ಬಂದು ನಮ್ಮಲ್ಲಿರುವ ಅಹಂಕಾರವನ್ನು ಅಡಗಿ ಸಾಯಿಸ್ತಾಳಕ್ಕಿ. ಆದರೆ ಈ ರೀತಿ ಮರೆಯುವಿಕೆಯು ಕೃತಿವಾಗದಿರದೆ ಭಗವಂತನ ಸ್ಮರಣೆಯಲ್ಲಿ ಆಗಬೇಕು. ಬರೀ ಬಾಯಲ್ಲಿ ಹೇಳಿಬಿಟ್ರೆ ಮರ್ತು ಬಿಡ್ತೀವಿ ಅಂದರೆ ಆಗೋದಿಲ್ಲ. ಅದನ್ನು ರೀಪ್ಲೇಸ್ ಮಾಡಬೇಕು. ಇನ್ನೊಬ್ಬರ ಬಗ್ಗೆ ವಿಚಾರ ಬಂತು ಅಂದರೆ ಭಗವಂತನ ನಾಮದ ಸ್ಮರಣೆಯಿಂದ ಅದನ್ನು ರೀಪ್ಲೇಸ್ ಮಾಡ್ತಾ ಹೋಗಬೇಕು. ವಾರ್ಧಕ್ಯದಲ್ಲಿ ಮನಸ್ಸು ಹಾಗೂ ಶರೀರ ಬಹಳ ಕೋಮಲವಾಗಿರುತ್ತದೆ, ಸೂಕ್ಷ್ಮ ಆಗೋಗುತ್ತದು. ಆ ಸಮಯದಲ್ಲಿ ಶರೀರವು ಸುಸ್ಥಿತಿಯಲ್ಲಿ ಇರಲು ಆನಂದವು ಒಂದು ದೊಡ್ಡ ಔಷಧಿಯಾಗಿರುತ್ತದೆ. ನಗಬೇಕು, ಆಡಬೇಕು, ಸಣ್ಣ ಮಕ್ಕಳೊಂದಿಗೆ ಸಮರಸವಾಗಬೇಕು, ಹರಟೆ ವಿನೋದ ಮಾಡಬೇಕು, ಏನಾದರೂ ಮಾಡಬೇಕು, ಆದರೆ ಆನಂದದಲ್ಲಿರಬೇಕು. ಯಾಕಪ್ಪ? ವಾರ್ಧಕ್ಯದಲ್ಲಿ ದೊಡ್ಡ ರೋಗ ಅಂದರೆ ಏನಪ್ಪ? ಲೋನ್ಲಿನೆಸ್, ಡಿಪ್ರೆಷನ್. ಎಲ್ಲ ದೂರ ಆಗೋಗಿರ್ತಾರೆ. ಮಕ್ಕಳೆಲ್ಲೋ ಬೇರೆ ಕಡೆ ಇರ್ತೀವಿ, ನಾವು ಬೇರೆ ಕಡೆ ಇರ್ತೀವಿ. ದೊಡ್ಡ ಭೂತ ಬಂಗಲೆದಲ್ಲಿ ಇಬ್ಬರು ಇರ್ತೀವಿ. ಡಿಪ್ರೆಷನ್ ಈಸ್ ದ ಬಿಗ್ಗೆಸ್ಟ್ ಡಿಸೀಸ್ ಟುಡೇ ಇನ್ ದ ವರ್ಲ್ಡ್. ಅದಕ್ಕೆ ಎಲ್ಲಿ ಆನಂದ ಸಿಗುತ್ತದೆಯೋ ಅಲ್ಲಿ ಕಳಿಬೇಕು. ಎಲ್ಲಿ ಸಿಗತ್ತಪ್ಪ? ಸತ್ಸಂಗದಲ್ಲಿ ಆನಂದ ಸಿಗತ್ತೆ ನಮಗೆ.
ಪರಸ್ಪರವಾಗಿ ಮಾತಾಡಿದಾಗ, ಪರಮಾತ್ಮನ ವಿಚಾರ ಹಂಚಿಕೊಂಡಾಗ, ಒಬ್ಬರೊಬ್ಬರ ಜೊತೆ ಮಾತಾಡಿದಾಗ ನಮ್ಮ ಲೋನ್ಲಿನೆಸ್ ದೂರ ಆಗುತ್ತದೆ. ಅದಕ್ಕೆ ಸತ್ಸಂಗಕ್ಕೆ ಬರಬೇಕೆಲ್ಲರೂ. ಸತ್ಸಂಗದಲ್ಲಿ 10 ಜನ ಸೇರಿದಾಗ ನಮ್ಗೆ ಗೊತ್ತಾಗತ್ತೆ ಅವ್ರಿಗೂ ಕಷ್ಟ ಇದೆ, ಇವ್ರಿಗೂ ಕಷ್ಟ ಇದೆ, ನನ್ನ ಒಬ್ಬಳದ್ದೇ ಕಷ್ಟ ದೊಡ್ಡದಲ್ಲ. ಅವಾಗ ಪರಸ್ಪರ ನಾವು ಮಾತಾಡಿದಾಗ, ವಿಚಾರದ ಆದಾನ ಪ್ರದಾನ ಆದಾಗ, ಈ ಮನಸ್ಸಿನಲ್ಲಿ ಏನೇನು ಭಯ ಇದೆಯೋ, ಚಿಂತೆ ಇದೆಯೋ, ನಮ್ಮ ನೆಗೆಟಿವ್ ವಿಚಾರಗಳಿದೆಯೋ ಅದೆಲ್ಲವೂ ಏನಾಗ್ತಾ ಹೋಗುತ್ತೆ, ಸರಿತಾ ಹೋಗುತ್ತೆ. ವಿ ಗೆಟ್ ಟು ನೋ ಈಚ್ ಅದರ್ ದಟ್ ಈ ಪ್ರಾಬ್ಲಮ್ ಎಲ್ಲರಿಗೂ ಕಾಮನ್ ಇದೆ, ಹಂಗೆ ಇವ್ರು ಯಾಕೆ ನಗ್ತಿದ್ದಾರೆ, ಇವ್ರು ಹೆಂಗೆ ಬದುಕ್ತಿದ್ದಾರೆ, ನಾನು ಯಾಕೆ ಬದುಕ್ತಾ ಇಲ್ಲ. ಅದಕ್ಕೆ ಸತ್ಸಂಗವೇ ದೊಡ್ಡ ರಾಮಬಾಣ ಔಷಧಿ ಇವತ್ತು. ಯಾರ ಆನಂದವು ಚಿರಂತನವಾಯಿತೋ ಅವರು ಜನ್ಮ ಸಾರ್ಥಕವಾದಂತೆ. ಆನಂದ ಚಿರತನ ಮೀನ್ಸ್ ಆಲ್ವೇಸ್ ಉಳ್ಕೊಂಡ್ರೆ ಅವ್ರದ್ದು ಆ ಬದುಕು ಜನ್ಮ ಸಾರ್ಥಕವಾದಂತೆ. ಇಂದಿನ ಬೋಧವಚನ: ಸಮಾಧಾನವು ಪರಮೇಶ್ವರನ ನಿಜವಾದ ಕೊಡುಗೆಯಾಗಿರುತ್ತದೆ. ಅದನ್ನು ಸಂಪಾದಿಸುವ ಉಪಾಯವೇನೆಂದರೆ ಭಗವಂತನ ಸ್ಮರಣೆ. ಸಮಾಧಾನ, ಪೀಸ್ ಓವರ್ ಹಿಯರ್. ಮೈಂಡ್ ರೆಸ್ಟ್ಲೆಸ್ ಮೈಂಡ್, ಕುಣಿತಿರೋ ಮೈಂಡು ಈಗ ಪೀಸಲ್ಲಿದೆ. ಅದು ಎಲ್ಲಿದೆಪ್ಪ? ಅದನ್ನು ಸಂಪಾದಿಸಬೇಕು. ನಾವು ಕರಗತ ಮಾಡ್ಕೋಬೇಕು ಅಂದರೆ ಅದರ ಏಕಮೇವ ಉಪಾಯನ ಅವನ ಸ್ಮರಣೆ. ಅವನ ಸ್ಮರಣೆಯಲ್ಲಿ ಇದ್ದಾಗ ಅವನು ನಮಗೆ ಬೈಯೋದಿಲ್ಲ, ನಮ್ಮನ್ನು ದ್ವೇಷ ಮಾಡೋದಿಲ್ಲ, ನೀನು ಹಿಂಗೆ ತಪ್ಪು ಮಾಡ್ತಿದ್ದಿ ಅಂತ ಹೇಳೋದಿಲ್ಲ. ಅವನು ಗುರ್ತು ಮಾಡಿಕೊಡ್ತಾನೆ. ಏನಾದ್ರು ಕರೆಕ್ಷನ್ ಮಾಡಬೇಕು ಅಂದರೆ ಪರಮಾತ್ಮ ಹೇಳ್ತಾನೆ, ಹಿಂಗಲ್ಲ ಹಿಂಗೆ ಮಾಡಮ್ಮ. ಗುರುನಾಥ ತಪ್ಪು ಮಾಡಿದ್ದಾಗೂ ಬೈಯೋದಿಲ್ಲ, ಇದನ್ನು ಹಿಂಗಲ್ಲ ಹಿಂಗೆ ಕರೆಕ್ಟ್ ಮಾಡಬೇಕು, ಇದು ಹಿಂಗೆ ಹೇಳಬಾರ್ದು, ಇದನ್ನು ಹಿಂಗೆ ಹೇಳಬೇಕು. ಆದರೆ ನಮ್ಮನ್ನು ದ್ವೇಷಿಸುವುದಿಲ್ಲ, ನಿಂದಿಸುವುದಿಲ್ಲ. ಅದಕ್ಕೆ ಆ ಭಗವಂತನ ಸ್ಮರಣೆ ಇದ್ದಾಗಲ್ಲಿ ಇವೆಲ್ಲವೂ ಸಮಾಧಾನ ಕರ್ಗತ ಆಗತ್ತೆ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.